ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೌಡನಕೆರೆ ಗ್ರಾಮದ ಹೊರವಲಯದಲ್ಲಿ ರೇಬಿಸ್ ಸೋಂಕಿತ ಕರಡಿ ರಂಪಾಟ ಸೃಷ್ಟಿಸಿ ಆತಂಕ ಮೂಡಿಸಿದ ಘಟನೆ ನಡೆದಿದೆ. ನಿಮ್ದು ಮಾಡ್ಕೊಡ್ತಾರೆ, ನಿಮ್ಮದು ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಸ್ಕೂಲಾಗ ಆಗಾಗ ಮಾಡ್ಕೊಡ್ತಾರೆ. ನೆಕ್ಸ್ಟ್ ವೀಕಿಗೆ ನಿಮ್ಮೋಗಿ ಇರೋದು ನೆಕ್ಸ್ಟ್ ಲಿಸ್ಟಿಗೆ ನಿಮ್ದು ಇರೋದು ನೆಕ್ಸ್ಟ್ ವೀಕಲ್ಲಿ ಆಯ್ತು ಬರುತ್ತೆ, ಮಾಡಿಕೊಡ್ತಾರಣ್ಣ. ಆಯ್ತು ಕಟ್ ಮಾಡಿ. ಗ್ರಾಮದ ಪಕ್ಕದ ರೈತರ ಜಮೀನುಗಳ ಬಳಿ ಕರಡಿ ಕಾಣಿಸಿಕೊಂಡ ಹಿನ್ನೆಲೆ ಗಾಬರಿಗೊಂಡ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅರಣ್ಯ ಸಿಬ್ಬಂದಿಗಳ ವಾಹನದ ಮೇಲೆ ಕರಡಿ ಏಕಾಏಕಿ ದಾಳಿ ನಡೆಸಿದೆ. ಕ್ರೂರವಾಗಿ ವರ್ತಿಸಿದ ಕರಡಿ ತನ್ನ ಚೂಪಾದ ಉಗುರುಗಳು ಮತ್ತು ಬಾಯಿಂದ ವಾಹನದ ಟೈರ್ಗಳನ್ನು ಕಿತ್ತೊಡೆಯಲು ಯತ್ನಿಸಿದ್ದು ಪರಿಸ್ಥಿತಿ ತೀವ್ರವಾಗಿತ್ತು. ಇದರಿಂದ ಪ್ರಾಣಭಯಗೊಂಡ ಸಿಬ್ಬಂದಿಗಳು ಜೀಪಿನಲ್ಲೇ ಕುಳಿತುಕೊಂಡು ತಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಕರಡಿ ಬೇರೆಡೆಗೆ ಸರಿದಾಗ ಸಿಬ್ಬಂದಿಗಳು ವಾಹನದಿಂದ ಇಳಿದು ಸುರಕ್ಷಿತ ಸ್ಥಳಕ್ಕೆ ಓಡಿ ಪರಾರಿಯಾಗಿದ್ದಾರೆ. ನಂತರ ಅದೇ ಪ್ರದೇಶದಲ್ಲಿದ್ದ ಶೆಡ್ ಒಳಗೆ ಕರಡಿಯನ್ನು ಕೂಡಿ ಹಾಕುವಲ್ಲಿ ಅರಣ್ಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಈ ನಡುವೆ ಚಿಕಿತ್ಸೆಗಾಗಿ ಬನ್ನೇರು ಘಟ್ಟದಿಂದ ತಜ್ಞರನ್ನ ಕರೆತರಲಾಗಿತ್ತು. ಆದರೆ ಶೆಡ್ ಒಳಗೆ ಸೇರಿಕೊಂಡಿದ್ದ ಕರಡಿಯಿಂದ ಯಾವುದೇ ಚಲನವಲನ ಕಾಣಿಸದ ಹಿನ್ನೆಲೆಯಲ್ಲಿ ಅನುಮಾನ ವ್ಯಕ್ತವಾಯಿತು. ಅರವಳಿಕೆ ಮದ್ದು ನೀಡಿ ಪರಿಶೀಲನೆ ನಡೆಸಿದಾಗ ಕರಡಿ ಈಗಾಗಲೇ ಮೃತಪಟ್ಟಿರುವುದು ದೃಢಪಟ್ಟಿದೆ. ಅರವಳಿಕೆ ನೀಡುವ 1 ಗಂಟೆ ಮುಂಚೆಯೇ ಕರಡಿ ಸಾವನ್ನಪ್ಪಿರುವುದಾಗಿ ತಿಳಿದುಬಂದಿದೆ. ವೈದ್ಯರ ಪ್ರಾಥಮಿಕ ಪರಿಶೀಲನೆಯ ಪ್ರಕಾರ ರೇಬಿಸ್ ರೋಗದ ಕೊನೆಯ ಹಂತದಲ್ಲಿ ಕರಡಿ ಅತಿಯಾಗಿ ಆಕ್ರಮಣಕಾರಿ ಸ್ವಭಾವ ತೋರಿಸಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ. ನಂತರ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಅಂತಿಮ ವರದಿ ನಿರೀಕ್ಷಿಸಲಾಗುತ್ತಿದೆ. ಈ ಘಟನೆ ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದ್ದು ಅರಣ್ಯ ಇಲಾಖೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ನಿನ್ನೆ ಹಂಗೆ ಅರ್ಧ ಹಾಕಿದ್ದು ಕತ್ಲೆಲ್ಲ ಆರ ಕಾಲಿಗೆ ಬಂದ್ರೆ ಇಬ್ರು. ನಾನು ನಡ್ಕೊಂಡ್ಬಂತು. ರೇಬಿಸ್ ಯಾರಿಗ ಇಲ್ಲ ತೊಗೊಳ್ಬೇಡಿ, ಬೇಡಿ ದೂರ ತಗೊಳ್ಳಿ. ಯಾರಿಗೆ ರೇಬಿಸ್ ಆಗಿದೆ ಅವ್ರ ಮಾತ್ರ ಡಾರ್ಟೆಡ್. ನೋ ಮೂವ್ಮೆಂಟ್, ದ ಪ್ರಿಕಾಷನ್ ವಿ ಡಾರ್ಟೆಡ್ ಆ್ಯಂಡ್ ಅನಿಮಲ್ ವಾಸ್ ಡಿಕ್ಲೇರ್ಡ್ ಡೆಡ್. ಅಪ್ಪ ದಯವಿಟ್ಟು ಪಬ್ಲಿಕ್ ಹೋಗ್ರಪ್ಪ, ರೇಬಿಸ್ ಅಂತ ಹೇಳ್ತಿದ್ದೀವಿ ನಾವು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.